First, binomial theorem the derivation ನೋಡೋಣ. So it will be sure for 5 marks. 5 marks ಒಳಗೆ sure ಇರ್ತದೆ. So binomial theorem ತಗೊಂಡ್ರೆ ಏನು ಹೇಳ್ತದ್ರಿ? x plus a bracket raised to n is equal to x raised to n plus nc1 x raised to n minus 1 into a plus nc2 x raised to n minus 2 into a square plus so on. ಹಂಗ ಲಾಸ್ಟ್ ಟರ್ಮ್ ಏನು ಬರ್ತದೆ? a raised to n. a raised to n where x and a are real numbers. x and a are real numbers and n is positive integer. n is positive integer. So x and a are real numbers and n is positive integer. So ಮೂರು ಸ್ಟೆಪ್ ಅದಾವ. ಫಸ್ಟ್ 2 ಸ್ಟೆಪ್ ಅತಿ ಸಿಂಪಲ್ ಇದೆ. ಸೊ ಮ್ಯಾಥಮೆಟಿಕಲ್ ಇಂಡಕ್ಷನ್ ಮೆಥಡ್ದಿಂದ ಪ್ರೂವ್ ಮಾಡ್ತೇವೆ. ಸೊ ಪ್ರೂಫ್ ತಗೊಂಡೆ ಅಂತ ಹೇಳಿರಿ. ಪ್ರೂಫ್ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಫಸ್ಟ್ ವೆನ್ n is equal to 1 ಅಂತ ತಗೋತೇವೆ. ಸೊ ಫಸ್ಟ್ ಸ್ಟೆಪ್ ಒಳಗೆ ವೆನ್ n is equal to 1. ಸೊ LHS is equal to n ಇದ್ದಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿರಿ. n ಇದ್ದಲ್ಲಿ 1 ತಂದರೆ LHS ಏನಾಗ್ತದೆ? x plus a bracket raised to 1 that is nothing but x plus a. RHS ಒಳಗೆ n ಇದ್ದಲ್ಲಿ 1 ತುಂಬಿದ ಅಂತ ಹೇಳಿರಿ. RHS ಒಳಗೆ n ಇದ್ದಲ್ಲಿ 1 ತುಂಬಿದ x plus 1c1 x raised to 0 into a. ನೆಕ್ಸ್ಟ್ ಟರ್ಮ್ ಬರುವುದಿಲ್ಲ, 1c2 ಅಂತ ಆಗುವುದಿಲ್ಲ. n ಶುಡ್ ಬಿ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು r. ಸೊ 1c2 ಅಂತ ಬರುವುದಿಲ್ಲ. ಸೊ ಜಸ್ಟ್ ಏನು ಬರ್ತದ್ರಿ? ದಟ್ ಈಸ್ 1c1 x raised to 0 into a. ಸೊ ದಿಸ್ ಈಸ್ ನಥಿಂಗ್ ಬಟ್ x. 1c1 is 1, x raised to 0 1. ಸೊ ಏನು ಉಳಿತು? a. ಸೊ ಇದರಿಂದ ಏನು ಹೇಳ್ಬೋದ್ರಿ? therefore LHS is equal to RHS ಅಂತ ಹೇಳ್ತಾರೆ. LHS is equal to RHS. ಇದು ಫಸ್ಟ್ ಸ್ಟೆಪ್. ಇದು ಫಸ್ಟ್. ಸೆಕೆಂಡ್ ಏನು ಮಾಡ್ತೇವೆ? ವಿ ಅಸ್ಯೂಮ್ ಇಟ್ ಈಸ್ ಟ್ರೂ ಫಾರ್ n equal to m. ಒಂದು ಬೇರೆ ವ್ಯಾಲ್ಯೂಗೂ ಇದು ಟ್ರೂ ಅದ ಅಂತ ತಗೋತೇವೆ. ಸೊ ಸೆಕೆಂಡ್ ಸ್ಟೆಪ್ ಒಳಗೆ ಅಸ್ಯೂಮ್ ಇಟ್ ಈಸ್ ಟ್ರೂ ಫಾರ್ n equal to m. ಏನು ಮಾಡೋದ್ರಿ? ಇದೇನು ಅದರಲ್ಲ ಸೇಮ್ ಇದೆ ಬರೆಯೋದು. n ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋದು? m ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಎಲ್ಲೆಲ್ಲಿ n ಅದ ಅಲ್ಲಿ m ಅಂತ ಬರೆಯೋದು. x plus a bracket raised to m is equal to x raised to m plus mc1 x raised to m minus 1 into a plus mc2 x raised to m minus 2 into a square. ಹಂಗೆ ಕಂಟಿನ್ಯೂ ಆಗಿ ಲಾಸ್ಟಕ್ಕೆ a raised to m. ಇದು ಸೆಕೆಂಡ್ ಸ್ಟೆಪ್. ಇಷ್ಟು ಕ್ಲಿಯರ್ ಅದ ರೀ? ಹಾಂ. ಈಗ ಥರ್ಡ್ ಸ್ಟೆಪ್ ಒಳಗೆ ಮ್ಯಾಥಮೆಟಿಕಲ್ ಇಂಡಕ್ಷನ್ದಿಂದ ಏನು ಪ್ರೂವ್ ಮಾಡ್ತೇವೆ ಅಂದರೆ, m ಇದ್ದಲ್ಲಿ m plus 1 ಅಂತ ಬಂದ್ರೂ LHS ಮತ್ತು RHS ಸಿಮಿಲರ್ ಇದೆ ಟೈಪ್ ಒಳಗೆ ಬರಬೇಕು. ಅಂದರೆ n ಇದ್ದಲ್ಲಿ m plus 1 ಅಂತೇಳಿ ಬರಬೇಕು. ಸೊ m plus 1 ಅಂತ ಆಗ್ಲಿಕ್ಕೆ ಮಲ್ಟಿಪ್ಲೈ ಬೋತ್ ಸೈಡ್ ಬೈ x plus a. ಸೊ ಮಲ್ಟಿಪ್ಲೈ both sides by x plus a. ಎರಡು ಕಡೆ x plus a ದಿಂದ ಇಂಟು ಮಾಡ್ತಾನೆ. therefore you will have x plus a bracket raised to m into x plus a is equal to x plus a into bracket ಇದು whole term, that is x raised to m plus mc1 x raised to m minus 1 into a plus mc2 x raised to m minus 2 into a square plus so on. ಹಂಗೆ ಲಾಸ್ಟ್ಗೆ ಏನು ಬರ್ತದ್ರಿ? a raised to m. ಈಗ ಇದ್ರ ಮುಂದೆ ಸಿಂಪ್ಲಿಫೈ ಮಾಡೋದು. ಇಲ್ಲಿ ಬೇಸ್ ಸೇಮ್ ಅದ, ಪವರ್ ಆ್ಯಡ್ ಆಗ್ತದೆ. ಇದು ಎಕ್ಸ್ ಮತ್ತು ಎ ಒಳಗೆ ಇಂಟು ಮಾಡಿ ಸಾಲ್ವ್ ಮಾಡೋದು. ಸೊ ಫಸ್ಟ್ ಇಷ್ಟು ಬಿಡಿಸ್ರಿ, ಮತ್ತು ಮುಂದೆ ಹೇಳ್ತಾನೆ. ಈಗ ಲಕ್ಷ ನೋಡ್ರಿ. ಸೊ ಈಗ ಈ ಕಡೆ LHS ಬೇಸ್ ಸೇಮ್ ಅದ ರೀ. LHS ಬೇಸ್ ಸೇಮ್ ಅದ, ಪವರ್ ಆ್ಯಡ್ ಆಗ್ತದೆ. ಸೊ ಇಲ್ಲಿ ಹ್ಯಾವ್
ಎಕ್ಸ್ ಪ್ಲಸ್ ಎ ಬ್ರಾಕೆಟ್ ರೇಸ್ ಟು ಎಮ್ ಪ್ಲಸ್ 1. ಈಗ ಈ ಕಡೆ ಫಸ್ಟ್ ಎಕ್ಸ್ದಿಂದ ಮಲ್ಟಿಪ್ಲೈ ಮಾಡ್ತೇನೆ ಪ್ರತಿಯೊಂದಕ್ಕೂ. ಎಕ್ಸ್ದಿಂದ ಇದಕ್ಕೆ ಇಂಟು ಆದ್ರೆ ಬೇಸ್ ಸೇಮ್ ಪವರ್ 1 ಆ್ಯಡ್ ಆಗ್ತದೆ. ಸೊ ವಿಲ್ ಹ್ಯಾವ್ ಎಕ್ಸ್ ರೇಸ್ ಟು ಎಮ್ ಪ್ಲಸ್ 1 ಪ್ಲಸ್ ಎಕ್ಸ್ ಇದಕ್ಕೆ ಇಂಟು ಆಯ್ತು ಅಂತೇಳಿ ಇದು 1 ಕ್ಯಾನ್ಸಲ್ ಆಗ್ತದೆ. ಸೊ ವಿಲ್ ಹ್ಯಾವ್ ಎಮ್ ಸಿ 1 ಎಕ್ಸ್ ರೇಸ್ ಟು ಎಮ್ ಇಂಟು ಎ ಪ್ಲಸ್ ಎಕ್ಸ್ ಇದಕ್ಕೆ ಇಂಟು ಆಯ್ತು ಅಂತೇಳಿ ಎಮ್ ಸಿ ಟು ಎಕ್ಸ್ ರೇಸ್ ಟು ಎಮ್ ಮೈನಸ್ 1 ಇಂಟು ಎ ಸ್ಕ್ವೇರ್. ಹಂಗೆ ಕಂಟಿನ್ಯೂ ಆಗ್ತಾರೆ. ಲಾಸ್ಟ್ ಟರ್ಮ್ ಎಕ್ಸ್ ಇಂಟು ಎ ರೇಸ್ ಟು ಎಮ್ ಅಂತ ಬರ್ತದೆ. ಎಕ್ಸ್ ಇದಕ್ಕೆ ಇಂಟು ಆಯ್ತು ಅಂತೇಳಿರಿ ಇಟ್ ವಿಲ್ ಬಿ ಎಕ್ಸ್ ಇಂಟು ಎ ರೇಸ್ ಟು ಎಮ್. ಕ್ಲಿಯರ್ ಅದ ರೀ? ಈಗ ಏಜಿಂದ ಇಂಟು ಮಾಡ್ತೇನೆ. ಸೊ ಪ್ಲಸ್ ಅದ ಏಜಿಂದ ಇಂಟು ಮಾಡ್ತೇನೆ. ಏನು ಮಾಡ್ತೇನೆ ರೀ, ಮುಂದೆ ಬರೆಯೋ ಬದಲಿ ಕೆಳಗೆ ಬರೀತೇನೆ. ಈಗ ಎ ಇದಕ್ಕೆ ಇಂಟು ಆದ್ರೆ ಎಕ್ಸ್ ರೇಸ್ ಟು ಎಮ್ ಇಂಟು ಎ ಆಗ್ತದೆ. ಸೊ ಎಕ್ಸ್ ರೇಸ್ ಟು ಎಮ್ ಇಂಟು ಎ ಇಲ್ಲಿ ಬರೆಯೋ ಬದಲಿ ಇಲ್ಲಿ ಬರಿತೇನೆ, ಇದ್ರಿ ಕೆಳಗೆ ಬರಿತೇನೆ. ಸೊ ಪ್ಲಸ್ ಎದಿಂದ ಮಲ್ಟಿಪ್ಲೈ ಮಾಡಿದ ಎಕ್ಸ್ ರೇಸ್ ಟು ಎ ಇಂಟು ಎ. ಎರಡನೇದಕ್ಕೆ ಇಂಟು ಮಾಡಿದ ಅಂತೇಳಿ ಎ ಸ್ಕ್ವೇರ್ ಆಗ್ತದೆ. ಸೊ ಪ್ಲಸ್ ಎಮ್ ಸಿ 1 ಎಕ್ಸ್ ರೇಸ್ ಟು ಎಮ್ ಮೈನಸ್ 1 ಇಂಟು ಎ ಸ್ಕ್ವೇರ್. ಹಂಗೆ ಕಂಟಿನ್ಯೂ ಆಗ್ತದೆ. ಸೊ ಒಂದು ಜಾಗ ಮುಂದಿಂದ ಬರ್ತೇನೆ, ಅಂದರೆ ಒಂದು ಜಾಗ ಮುಂದೆ ಹೋಗ್ತದೆ. ಇದು ಲಾಸ್ಟ್ ಟರ್ಮ್. ಲಾಸ್ಟ್ ಎ ಇದಕ್ಕೆ ಇಂಟು ಆಯ್ತಂದ್ರೆ ಎ ರೇಸ್ ಟು ಎಮ್ ಇದ್ದದ್ದು ಏನಾಗ್ತದೆ ರೀ? ವೆರಿ ಗುಡ್, ಎ ರೇಸ್ ಟು ಎಮ್ ಪ್ಲಸ್ 1. ಸೊ ಇಲ್ಲಿ ಒಂದು ಜಾಗ ಬಿಟ್ಟೇನೆ ಅಂದಮೇಲೆ ಲಾಸ್ಟ್ಗೆ ಒಂದು ಜಾಗ ಮುಂದೆ ಹೋಗ್ತದೆ. ಕ್ಲಿಯರ್ ಅದ ರೀ? ಫಸ್ಟ್ ಎಕ್ಸ್ದಿಂದ ಇಂಟು ಮಾಡಿದ ಎಕ್ಸ್ ರೇಸ್ ಟು ಎಮ್ ಪ್ಲಸ್ 1, ಎಕ್ಸ್ ಇದಕ್ಕೆ ಇಂಟು ಮಾಡಿದ ಸೊ ಎಕ್ಸ್ ರೇಸ್ ಟು ಎಮ್ ಆಯ್ತು, ಎಕ್ಸ್ ಇದಕ್ಕೆ ಇಂಟು ಮಾಡಿದ ಎಮ್ ಮೈನಸ್ 1 ಆಯ್ತು. ಹಂಗೆ ಲಾಸ್ಟ್ ಟರ್ಮ್. ನೆಕ್ಸ್ಟ್ ಎಲೆ ಇಂಟು ಮಾಡಿದ ಮುಂದೆ ಬರೆಯೋ ಬದಲು ಏನು ಮಾಡಿದ ರೀ? ಕೆಳಗೆ ಬರೋದ. ಇಷ್ಟು ಕ್ಲಿಯರ್ ಅದ ರೀ? ಈಗ ಒಂದು 3 ಸ್ಟೆಪ್ ಅಂದ್ರೆ ಆನ್ಸರ್. ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಲೈನ್ ಹೆಂಗಿದ್ದಂಗೆ ಇರ್ತದೆ, ಏನೂ ಚೇಂಜಸ್ ಮಾಡೋದಿಲ್ಲ. ಎಕ್ಸ್ ರೇಸ್ ಟು ಎಮ್ ಪ್ಲಸ್ 1 ಪ್ಲಸ್ ಎಮ್ ಸಿ 1 ಎಕ್ಸ್ ರೇಸ್ ಟು ಎಮ್ ಇಂಟು ಎ ಪ್ಲಸ್ ಎಮ್ ಸಿ 2 ಎಕ್ಸ್ ರೇಸ್ ಟು ಎಮ್ ಮೈನಸ್ 1 ಇಂಟು ಎ ಸ್ಕ್ವೇರ್. ಹಂಗೆ ಕಂಟಿನ್ಯೂ ಆಗಿ ಲಾಸ್ಟ್ಗೆ ಎಕ್ಸ್ ಇಂಟು ಎ ರೇಸ್ ಟು ಎ. ಈಗ ಇಲ್ಲಿ ಎಕ್ಸ್ ರೇಸ್ ಟು ಎಮ್ ಇಂಟು ಎ ಅದ ಅಂದಮೇಲೆ ಇಲ್ಲಿ ಕೊಯಿಫಿಷಿಯಂಟ್ 1 ಅಂದಂಗೆ. ಕೊಯಿಫಿಷಿಯಂಟ್ 1 ಇನ್ ಟರ್ಮ್ಸ್ ಆಫ್ ಬೈನಾಮಿಯಲ್ ಕೊಯಿಫಿಷಿಯಂಟ್ಸ್ ನಾ ಹಿಂಗೆ ಬರಿಬೋದು, ಎಮ್ ಸಿ ನಾಟ್ ಅಂತ. ಎಮ್ ಸಿ ನಾಟ್ ಈಸ್ ಆಲ್ಸೋ ಈಕ್ವಲ್ ಟು 1. ಸೊ 1 ಬದಲು ಇದು ಬರ್ದೇನೆ, ಉಳ್ಕಿದ್ದೆಲ್ಲ ಸೇಮ್. ಎಕ್ಸ್ ರೇಸ್ ಟು ಎಮ್ ಇಂಟು ಎ ಎಮ್ ಸಿ 1 ಎಕ್ಸ್ ರೇಸ್ ಟು ಎಮ್ ಮೈನಸ್ 1 ಇಂಟು ಎ ಸ್ಕ್ವೇರ್ ಪ್ಲಸ್ ಹಂಗೆ ಸೊ ಆನ್. ಲಾಸ್ಟಿಗೆ ಇದ್ರ ಮುಂದೆ ಬರ್ತದೆ ಎ ರೇಸ್ ಟು ಎಮ್ ಪ್ಲಸ್ 1, ಎ ರೇಸ್ ಟು ಎಮ್ ಪ್ಲಸ್ 1. ಈಗ ಇದು ಸ್ಟೆಪ್ ಈಸಿ ಆಗ್ತದೆ ಇಲ್ಲಿ ನಿಮಗೆ. ಸೊ ಈಗ ಇವು ಎರಡು ಆ್ಯಡ್ ಮಾಡ್ಕೊಳ್ಳೋದು, ಎಲ್ಲ ಆ್ಯಡ್ ಮಾಡ್ಕೊತ ಹೋಗ್ತಾನೆ. ಸೊ ಆ್ಯಡಿಂಗ್ ಅಂತಂದರೆ ಸೊ ಇಲ್ಲಿ ಬರೀತಾನೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಆ್ಯಡಿಂಗ್. ಈ ಕಡೆ ಎಕ್ಸ್ ಪ್ಲಸ್ ಎ ಬ್ರಾಕೆಟ್ ರೇಸ್ ಟು ಎಮ್ ಪ್ಲಸ್ 1 ಅದ. ಇದು ಫಸ್ಟ್ ಟರ್ಮ್ ಹೆಂಗಿದ್ದಂಗೆ ಎಕ್ಸ್ ರೇಸ್ ಟು ಎಮ್ ಪ್ಲಸ್ 1 ಪ್ಲಸ್ ಇವೆರಡು ಆ್ಯಡ್ ಮಾಡಿದ್ರೆ ಇವೆರಡು ಥ್ರೋ ಕಾಮನ್ ಏನು ಬರ್ತದೆ ರೀ? ಎಕ್ಸ್ ರೇಸ್ ಟು ಎಮ್ ಇಂಟು ಎ. ಸೊ ಕಾಮನ್ ತೆಗೆದ್ರೆ ಏನು ಉಳಿತದೆ? ಎಮ್ ಸಿ 1 ಆಮೇಲೆ ಇಲ್ಲಿ ಎಮ್ ಸಿ ನಾಟ್ ಇಂಟು ಬ್ರಾಕೆಟ್ ಹೊರಗೆ ಎಕ್ಸ್ ರೇಸ್ ಟು ಎಮ್ ಇಂಟು ಎ. ಕರೆಕ್ಟ್ ಅದ? ಸೇಮ್ ಹಂಗೆ ಇವೆರಡು ಆ್ಯಡ್ ಮಾಡ್ಕೊಂಡು ಅಂತ ಹೇಳಿರಿ, ಇವೆರಡು ಥ್ರೋ ಕಾಮನ್ ಎಕ್ಸ್ ರೇಸ್ ಟು ಎಮ್ ಮೈನಸ್ 1 ಇಂಟು ಎ ಸ್ಕ್ವೇರ್. ಸೊ ಕಾಮನ್ ತೆಗೆದ್ರೆ ಏನು ಉಳಿತದೆ ಬ್ರಾಕೆಟ್ ಒಳಗೆ? ಎಮ್ ಸಿ 2 ಪ್ಲಸ್ ಎಮ್ ಸಿ 1 ಆಮೇಲೆ ಬ್ರಾಕೆಟ್ ಹೊರಗೆ ಎಕ್ಸ್ ರೇಸ್ ಟು ಎಮ್ ಮೈನಸ್ 1 ಇಂಟು ಎ ಸ್ಕ್ವೇರ್. ಹಂಗೆ ಕಂಟಿನ್ಯೂ ಆಗ್ತದೆ. ಹಂಗೆ ಕಂಟಿನ್ಯೂ ಆಗಿ ಲಾಸ್ಟ್ ಟರ್ಮ್ ಏನು ಬರ್ತದೆ? ಎ ರೇಸ್ ಟು ಎಮ್ ಪ್ಲಸ್ 1, ಎ ರೇಸ್ ಟು ಎಮ್ ಪ್ಲಸ್ 1. ಕ್ಲಿಯರ್ ಅದ ರೀ? ಸೊ ಫಸ್ಟ್ ಇದು ಹೆಂಗಿದ್ದಂಗೆ ಇವೆರಡು ಆ್ಯಡ್ ಮಾಡ್ಕೊಂಡೆ, ಇವೆರಡು ಆ್ಯಡ್ ಮಾಡ್ಕೊಂಡೆ. ಹಂಗೆ ನೆಕ್ಸ್ಟ್ ಅದು ಇಲ್ಲಿವರೆಗೆ ಆ್ಯಡ್ ಆಗ್ತಾವೆ, ಇದು ಲಾಸ್ಟ್ ಹಂಗೆ ಉಳಿತದೆ.
ಫಸ್ಟ್ ಮತ್ತು ಲಾಸ್ಟ್ ಹೆಂಗಿದ್ದಂಗೆ ನಡುವಿಂದೆಲ್ಲ ಆ್ಯಡ್ ಆಗುತ್ತೆ. ಈಗ ಇದು ಥೇರಮ್ದಿಂದ ಫಾರ್ಮುಲಾ ತುಂಬ್ತೇವೆ, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ದಾಗಿನ ಥೇರಮ್ದಿಂದ. ಸೊ ಬೈ ಥೇರಮ್ ಎನ್ ಸಿ ಆರ್ ಪ್ಲಸ್ ಎನ್ ಸಿ ಆರ್ ಮೈನಸ್ 1 ಇಸ್ ಈಕ್ವಲ್ ಟು ಎನ್ ಪ್ಲಸ್ 1 ಸಿ ಆರ್. ಇದೆರಡು ಸೇಮ್, ಇದಕ್ಕಿಂತ ಒಂದು ಕಮ್ಮಿ ಇಲ್ಲಿ, ಅವಾಗ ಏನಾಗ್ತದೆ ಎನ್ ಪ್ಲಸ್ 1 ಆಗ್ತದೆ, ಆರು ಉಳಿತದೆ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಎರಡು ಸೇಮ್, ಇದಕ್ಕಿಂತ ಒಂದು ಕಮ್ಮಿ, ಎರಡು ಸೇಮ್, ಇದಕ್ಕಿಂತ ಒಂದು ಕಮ್ಮಿ, ಸೇಮ್ ಹಂಗೆ ಕಂಟಿನ್ಯೂ ಆಗ್ತದೆ. ಸೊ ಥಿಯರಮ್ನಿಂದ ಬರೆದು ಅಂದರೆ ದಿಸ್ ವಿಲ್ ಬಿ ಎಕ್ಸ್ ಪ್ಲಸ್ ಎ ಬ್ರ್ಯಾಕೆಟ್ ರೇಸ್ ಟು ಎಮ್ ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ರೇಸ್ ಟು ಎಮ್ ಪ್ಲಸ್ 1 ಪ್ಲಸ್ ಸೊ ಥಿಯರಮ್ ಅಪ್ಲೈ ಮಾಡಿದ್ರೆ ಎಮ್ ಪ್ಲಸ್ 1 ಸಿ 1 ಎಮ್ ಪ್ಲಸ್ 1 ಸಿ 1 ಎಕ್ಸ್ ರೇಸ್ ಟು ಎಮ್ ಇಂಟು ಎ ಪ್ಲಸ್ ಇದಕ್ಕೆ ಅಪ್ಲೈ ಮಾಡಿದ್ರೆ ಎಮ್ ಪ್ಲಸ್ 1 ಸಿ 2 ಎಕ್ಸ್ ರೇಸ್ ಟು ಎಮ್ ಮೈನಸ್ 1 ಇಂಟು ಎ ಸ್ಕ್ವೇರ್. ಸೊ ಹಂಗೆ ಕಂಟಿನ್ಯೂ ಆಗ್ತದೆ. ಲಾಸ್ಟ್ಗೆ ಏನು ಬರ್ತದೆ ರೀ, ಎ ರೇಸ್ ಟು ಎಮ್ ಪ್ಲಸ್ 1, ಎ ರೇಸ್ ಟು ಎಮ್ ಪ್ಲಸ್ 1. ಸೊ ಈಗ ಗಿವನ್ ಥಿಯರಮ್ ಅಬ್ಸರ್ವ್ ಮಾಡಿರಿ, ಇಲ್ಲಿ ಅಬ್ಸರ್ವ್ ಮಾಡಿ, ಎನ್ ಇದ್ದಲ್ಲಿ ಇಲ್ಲಿ ಬೋರ್ಡ್ ಮೇಲೆ ಇಲ್ಲಿಗ ಎನ್ ಇದ್ದಲ್ಲಿ ಎಮ್ ಪ್ಲಸ್ 1 ಬಂದದ್ದು. ಸೊ ಎಮ್ ಪ್ಲಸ್ 1 ಎಕ್ಸದ ಪವರ್ ಕಮ್ಮಿ ಹಾಕೋತ ಹೋಗ್ತದೆ, ಒಂದು ಕಮ್ಮಿ ಎಮ್, ಮತ್ತೊಂದು ಕಮ್ಮಿ ಎಮ್ ಮೈನಸ್ 1, ಲಾಸ್ಟ್ ಹೋಯ್ತು. ಎದ ಪವರ್ ಹೆಚ್ಚಾಕೋತ ಹೋಗ್ತದೆ, ಇಲ್ಲಿ ಏನೂ ಇಲ್ಲ, ಎ ರೇಸ್ ಟು 1 ಎ ಸ್ಕ್ವೇರ್ ಸೊ ಆನ್. ಸೊ ಎನ್ ಸಿ 1 ಎನ್ ಸಿ 2 ಇತ್ತು, ಎನ್ ಇದ್ದಲ್ಲಿ ಎಮ್ ಪ್ಲಸ್ 1 ಸಿ 1 ಎಮ್ ಪ್ಲಸ್ 1 ಸಿ 2 ಸೊ ಆನ್. ಸೊ ಲಾಸ್ಟ್ಗೆ ಏನಂತೇವ, ಹೆನ್ಸ್ ಪ್ರೂವ್ಡ್ ಅಂತೇಳಿ, ಹೆನ್ಸ್ ಪ್ರೂವ್ಡ್ ಅಂತೇಳಿ. ಸೊ ಇದು ಶುವರ್ 5 ಮಾರ್ಕ್ಸ್ ಬರ್ತದೆ.